ರಾಮನಗರ ಅರ್ಕಾವತಿ ನದಿದಂಡೆ ಅಭಿವೃದ್ಧಿ ಯೋಜನೆಗೆ ಅರ್ಕೇಶ್ವರ ದೇಗುಲ, ಪಿರಾಂಶಾವಲಿ ದರ್ಗಾ ಸೇರಿದಂತೆ ಧಾರ್ಮಿಕ ಸ್ಥಳಗಳಾಗಲಿ ಹಾಗೂ ವಸತಿ ಪ್ರದೇಶಗಳಾಗಲಿ ಸ್ವಾಧೀನ ವಿಚಾರವಾಗಿ ಶಾಸಕ ಇಕ್ಬಾಲ್ ಹುಸೇನ್ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮಂಚನಬೆಲೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಕಾಮಗಾರಿಗಳನ್ನು ವೀಕ್ಷಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರ್ಕೇಶ್ವರ ದೇಗುಲ ಮತ್ತು ಪಿರಾಂಶಾವಲಿ ದರ್ಗಾ ರಾಮನಗರದ ಇತಿಹಾಸದ ಪುಟದಲ್ಲಿರುವ ಪ್ರಮುಖ ಚಿತ್ರಣಗಳು. ಅವು ನಮಗೆಲ್ಲ ಎರಡು ಕಣ್ಣುಗಳಿದ್ದಂತೆ. ಪವಿತ್ರವಾದ ಆ ಧಾರ್ಮಿಕ ಕೇಂದ್ರಗಳಿಗಾಗಲಿ ಮತ್ತು ವಸತಿ ಬಡಾವಣೆಗಳಿಗಾಗಲಿ ಧಕ್ಕೆಯಾಗದಂತೆ ಅರ್ಕಾವತಿ ದಂಡೆಗೆ ಹೊಸ ಸ್ಪರ್ಶ ನೀಡುತ್ತೇವೆ ಎಂದರು. ಯಾವುದೇ ಕಾರಣಕ್ಕೂ ಅವುಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ. ಈ ಬಗ್ಗೆ ಭಕ್ತರು ಮತ್ತು ನಾಗರಿಕರು ಆತಂಕ ಪಡುವುದು ಬೇಡ ಎಂದು ಭರವಸೆ ನೀಡಿದರು. ಈಗಾಗಲೇ ಮುಜರಾಯಿ ಇಲಾಖೆಯಿಂದ ಅರ್ಕೇಶ್ವರ ದೇವಾಲಯಕ್ಕೆ 50 ಲಕ್ಷ ರು ಹಾಗೂ ವಕ್ಫ್ ಮಂಡಳಿಯಿಂದ ಪಿರಾಂಶಾವಲಿ ದರ್ಗಾಕ್ಕೆ 25 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿಸಿದ್ದೇನೆ. ಒಂದು ವೇಳೆ ಅರ್ಕಾವತಿ ರಿವರ್ ಫ್ರಂಟ್ ಡೆವಲಪ್ಮೆಂಟ್ಗೆ ಸ್ವಾಧೀನಪಡಿಸಿಕೊಳ್ಳುವುದಾಗಿದ್ದರೆ ಅನುದಾನ ಏಕೆ ಬಿಡುಗಡೆ ಮಾಡಿಸುತ್ತಿದೆ ಎಂದು ಪ್ರಶ್ನಿಸಿದರು. ವಿವೇಚನೆ ಮತ್ತು ಪರಿಜ್ಞಾನ ನನಗೂ ಇದೆ. ಅಪಪ್ರಚಾರಕ್ಕೆ ನಾಗರಿಕರು ಕಿವಿಕೊಡಬಾರದು ಎಂದು ಮನವಿ ಮಾಡಿದರು. ಅರ್ಕಾವತಿ ನದಿ ದಂಡೆ ಅಭಿವೃದ್ಧಿ ಯೋಜನೆಗೆ 157 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಕ್ಕೆ ತರುತ್ತಿದ್ದೇವೆ. ಇದರಲ್ಲಿ ಹೈಟೆಕ್ ಪಾರ್ಕ್ ನಿರ್ಮಾಣಗೊಳ್ಳಲಿದೆ. ಈ ಯೋಜನೆ ಭಾಗವಾಗಿ 28 ಎಕರೆ ಭೂ ಸ್ವಾಧೀನಕ್ಕಾಗಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದೆ. ಎಡ ಮತ್ತು ಬಲ ಭಾಗದಲ್ಲಿ 75 ಮೀಟರ್ವರೆಗೆ ಇದ್ದ ಬಫರ್ ಝೋನ್ ಪರಿಮಿತಿಯನ್ನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 30 ಮೀಟರ್ಗೆ ಸೀಮಿತಗೊಳಿಸಿದ್ದೇವೆ. ಈಗ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದ್ದು, ಆಕ್ಷೇಪಣೆ ಸಲ್ಲಿಸಲು ಏಪ್ರಿಲ್ 20ರವರೆಗೆ ಕಾಲಾವಕಾಶ ನೀಡಿದ್ದೇವೆ. ಯಾರಿಗೂ ತೊಂದರೆಯಾಗದಂತೆ ಯೋಜನೆ ಅನುಷ್ಠಾನಗೊಳಿಸುತ್ತೇವೆ. ಪ್ರಾಥಮಿಕ ಅಧಿಸೂಚನೆ ತರುವಾಯ ಅಂತಿಮ ಅಧಿಸೂಚನೆ ಹೊರಬೀಳಲಿದೆ ಎಂದು ತಿಳಿಸಿದರು. ನೋಡಿ, ನಮಗೆ ಒಂದು ಸುಂದರವಾದಂಥ ಒಂದು ಪಾರ್ಕ್ ಬೇಕು ಅಂತೇಳಿ ಜನ ಬೇಡಿಕೆ ಇಟ್ಟಿದ್ರು. ಸೊ ನಾವು 157 ಕೋಟಿ ರೂಪಾಯಿನಲ್ಲಿ ಒಂದು ಹೈಟೆಕ್ ಮಾದರಿ ಪಾರ್ಕನ್ನು ನಾವು ಮಾಡ್ತಾ ಇದ್ವಿ. ಇದರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿ 28 ಎಕರೆ ನಾವು ಲ್ಯಾಂಡ್ ಅಕ್ವೇಷನ್ ಹೋಗಿದ್ದೀವಿ. ಸೊ ಇಲ್ಲಿ ಈ ಕಡೆ ಎಡ ಮತ್ತು ಬಲ ಎರಡು ಕಡೆನೂ ಕೂಡ 30 ಮೀಟರ್ ಬಫರ್ ಝೋನ್ ಅಂತ ಈಗ ನಾವು ತಂದಿದ್ದೀವಿ. ಮೊದಲು 75 ಇತ್ತು. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು 30 ಮೀಟರ್ಗೆ ರೆಡ್ಯೂಸ್ ಮಾಡಿದ್ವಿ ನಾವು ಅದನ್ನು. ಸೊ ಅಲ್ಲಿ ಅಂಥ ಸಂದರ್ಭದಲ್ಲಿ ಕೆಲವರು ವಿನಾಕಾರಣ, ಸುಮ್ಮನೆ ವಿನಾಕಾರಣ ಜನಗಳಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟು, ಇದು 11(1) ಆಗಿದೆ, ನೋಟಿಫಿಕೇಶನ್ ಆಗಿದೆ. ಅಬ್ಜೆಕ್ಷನ್ಸ್ ರೈಸ್ ಮಾಡೋಕ್ಕೆ ಈ ತಿಂಗಳು 25ರವರೆಗೂ ಕೂಡ ಒಂದು ಅವಕಾಶನೂ ಇದೆ. ಸುಮಾರು 150 ಅರ್ಜಿಗಳು ಬಂದಿದೆ, ಅಬ್ಜೆಕ್ಷನ್ಸ್ ಅರ್ಜಿಗಳು ಬಂದಿದೆ. ಇನ್ನು 25 ಗಂಟೆ ಇದೆ. ನಾವು ಕೂಡ ಈ ಜಿಲ್ಲೆ ಮಕ್ಕಳು, ಈ ತಾಲೂಕಿನ ಮಕ್ಕಳು, ನಮಗೂ ಕೂಡ ಸಾಕಷ್ಟು ಭಗವಂತ ಜ್ಞಾನ ಪ್ರಜ್ಞೆ ಎಲ್ಲವೂ ಕೊಟ್ಟಿದ್ದಾನೆ. ಯಾವುದನ್ನು ಉಳಿಸ್ಕೋಬೇಕು, ಯಾವುದನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕಂತೇಳಿ ನಮಗೂ ಕೂಡ ಅರಿವು ಇದೆ, ಪರಿಜ್ಞಾನವೂ ಇದೆ. ಅರ್ಕೇಶ್ವರ ದೇವಸ್ಥಾನಕ್ಕೆ 50 ಲಕ್ಷ ರೂಪಾಯಿ ದುಡ್ಡನ್ನು ಸರ್ಕಾರದಿಂದ ನಾವೇ ಮಂಜೂರಿ ಮಾಡಕ್ಕೆ ತಂದು ಕೊಟ್ಟಿದ್ದೀವಿ. ದರ್ಗಾಕ್ಕೂ ಕೂಡ 25 ಲಕ್ಷ ರೂಪಾಯಿ ದುಡ್ಡನ್ನು ನಾವು ವಸತಿ ಸಚಿವರು ಜಮೀರ್ ಸಾಹೇಬರಿಗೆ ಹೇಳಿ ಅಲ್ಲೂ ತಂದು ಕೊಟ್ಟಿದ್ದೀವಿ. ಇಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಹೇಳಿ ಇಲ್ಲೂ ಕೂಡ ತಂದು ಕೊಟ್ಟಿದ್ದೀವಿ. 50 ಲಕ್ಷ, ಒಂದು 25 ಲಕ್ಷ, ಎರಡೂ ಸಮಾನವಾದಂಥದ್ದು ರೀತಿಯಲ್ಲಿ ನಾವೆಲ್ಲರೂ ಕೂಡ ನಡವಳಿಕೆನೂ ಮಾಡ್ತೇವೆ. ವಿನಾಕಾರಣ ಯಾರು ಅವ್ರ ಸ್ವಾರ್ಥಕ್ಕೋಸ್ಕರವಾಗಿ ಒಂದೊಂದು ಏನೋ ಗಾಳಿನಲ್ಲಿ ಗುಂಡು ಹೊಡೆಯುವಂಥದ್ದು ಅಪಪ್ರಚಾರಗಳು ಮಾಡ್ಕೊಂಡು ಯಾರೋ ಇದು ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು ಕಿವಿ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಇದು ರಾಮನಗರದ ಇತಿಹಾಸದ ಪುಟದಲ್ಲಿ ಇರುವಂಥ ಎರಡು ಚಿತ್ರಗಳಿವೆಲ್ಲ ಕೂಡ. ನಮಗೆ ಎರಡು ಕಣ್ಣಿದ್ದಂಗೆ, ಅರ್ಕೇಶ್ವರ ದೇವಸ್ಥಾನದ ದರ್ಗಾ ಎರಡೂ ನಮ್ಮ ಕಣ್ಣಿದ್ದಂಗೆ. ಅದಕ್ಕೆ ಯಾವ ರೀತಿ ನಾವು ಅದನ್ನು ಮೂಮೆಂಟಸನ್ನು ಅದನ್ನು ಯಾವ ರೀತಿ ಉಳಿಸ್ಕೋಬೇಕು ಅದನ್ನು ಉಳಿಸ್ಕೊಳ್ತೀವಿ. ಅದಕ್ಕೆ ಯಾವ ರೀತಿ ನಾವು ಅದಕ್ಕೆ ಅಂದ ಆಕಾರ ರೂಪ ಕೊಡಬೇಕು, ಬ್ಯೂಟಿಫಿಕೇಶನ್ ಮಾಡಬೇಕು, ಅದನ್ನೆಲ್ಲವೂ ಕೂಡ ನಮ್ಮ ಜವಾಬ್ದಾರಿ ಇದೆ. ಅದು ಮಾತಾಡುವಂಥವರು ಶಾಸಕರ ಹತ್ರ ಮಾತಾಡಬೇಕು. ಶಾಸಕರು ಸರ್ಕಾರದ ಮಟ್ಟದಲ್ಲಿ ಏನು ಮಾತಾಡಬೇಕು ಅದನ್ನೆಲ್ಲ ಮಾತಾಡ್ತಾರೆ, ಅದ್ರ ಬಗ್ಗೆ ಕಾಳಜಿಯನ್ನು ತಗೊಳ್ತಾರೆ. ವಿನಾಕಾರಣ ಯಾರ್ಯಾರೋ ಮಾತಾಡಿದ್ರೆ ಏನು ಪ್ರಯೋಜನಕ್ಕೆ ಬರ್ತದೆ? ಏನು ಪ್ರಯೋಜನಕ್ಕೆ ಬರ್ತದೆ? ಎಲ್ಲದನ್ನು ಉಳಿಸ್ಕೋಬೇಕು, ಯಾವುದನ್ನು ಏನು ಮಾಡಬೇಕು. ಈಗಾಗಲೇ ಅಧಿಕಾರಿಗಳಿಗೆ ಎಲ್ಲರೂ ಕೂಡ ಏನು ಸೂಚನೆಯನ್ನು ಕೊಡಬೇಕು ಎಲ್ಲ ಕೊಟ್ಟಿದ್ದೀವಿ. ಯಾವುದನ್ನು ಉಳಿಸ್ಕೋಬೇಕು, ಯಾವ್ದ್ರ ಬಗ್ಗೆ ನೀವು ಕಾಳಜಿ ವಹಿಸಬೇಕು ಎಲ್ಲವೂ ಕೂಡ ಸರ್ಕಾರಕ್ಕೇನೆ ಮತ್ತು ಅಧಿಕಾರಿಗಳು ಎಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದು ನಾವು ಜವಾಬ್ದಾರಿನ ತಗೊಂಡಿದ್ದೀವಿ. ಯಾರು ವಿನಾಕಾರಣ ಸುಮ್ಮನೆ ಯಾರ್ದೋ ಮಾತಿಗೆ ಕಿವಿ ಕೊಡುವಂಥ ಅವಶ್ಯಕತೆ ಇಲ್ಲ. ಬಫರ್ ಝೋನ್ ಅಲ್ಲೇ ಮಾಡ್ತೀರಾ ಅದನ್ನ, ಇಲ್ಲ ಅಂದ್ರೆ ವಸತಿ ಬಡಾವಣೆಗಳು ಅವೆಲ್ಲ ಇದಾರೆ ಅದನ್ನ ಏನೋ ಸ್ವಾಧೀನ ಮಾಡ್ಕೊಂಡು ಮಾಡ್ತೀರಿ? ಯಾಕಂದ್ರೆ ಅಲ್ಲಿ ನಿವಾಸಿಗಳು ಆತಂಕದಲ್ಲಿದ್ದಾರೆ. ಈಗ 30 ನೋಡಿ, ನನ್ನ ಹತ್ರ ಬಂದಿದ್ರು, ನನ್ನ ಹತ್ರ ಆ ನಿವಾಸಿಗಳೆಲ್ಲ ಬಂದಿದ್ರು ನಮ್ಗೆಲ್ರಿಗೂ ಕೂಡ.
ಎಲ್ಲಿ ಎಚ್ಚರಿಕೆ ತಗೋಬೇಕು ಅಲ್ಲೆಲ್ಲ ನಾವು ಎಚ್ಚರಿಕೆ ತಗೊಳ್ತೀವಿ. ಈಗಾಗಲೇ ಕೆಲವು ರಿಟೈರ್ಡ್ ಆಫೀಸ್ ನನ್ನ ಹತ್ರ ಬಂದಿದ್ರು. ಹಿಂಗಿದೆ ನಾವೆಲ್ಲ ಮನೆ ಕಟ್ಕೊಂಡಿದ್ವಿ. ಯಾವುದನ್ನ ಉಳಿಸ್ಕೋಬೇಕು. ಮ್ಯಾಕ್ಸಿಮಮ್ ನಾವು ಮಾಡಿದ್ರೆ ಐಜೂರು ಸರ್ಕಲ್, ಐಜೂರು ಬ್ರಿಡ್ಜ್ ಅದ್ರಾಗೆ ಮಾಡಿದ್ರೇನೆ ಸಾಕಾಗ್ತದೆ. 200 ಮೀಟರ್ ನಾವು ಬಿಟ್ಟರು ಬಿಡ್ಬೋದು, ಪರವಾಗಿಲ್ಲ, ಏನಿಲ್ಲ, ಎಂಥದ್ದು ಇಲ್ಲ. ಸೊ ಎಲ್ಲ ರೀತಿಯಲ್ಲೂ ಕೂಡ ಆಲೋಚನೆ ಮಾಡಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಆರ್ಕೆಸ್ಟ್ರಾ ದೇವಸ್ಥಾನ ಇರ್ಬೋದು, ದರ್ಗಾ ಇರ್ಬೋದು, ಬೇರೆ ಯಾವುದೇ ವಸತಿ ಇರುವಂಥ ಮನೆಗಳಿಗೆ ಏನು ತೊಂದರೆ ಆಗದಂಗೆ ಎಲ್ಲ ಕೂಡ ನಾವು ಒಂದು ಅರಿವನ್ನು ತಗೊಂಡು, ಸಲಹೆಗಳನ್ನು ತಗೊಂಡು ನಾವು ಕೆಲಸವನ್ನು ಮಾಡ್ತಿದ್ದು. ಪ್ರಿಲಿಮಿನರಿ ನೋಟಿಫಿಕೇಶನ್, ಇನ್ನೂ ಫೈನಲ್ ನೋಟಿಫಿಕೇಶನ್ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆಲಿ ಚರ್ಚೆ ಮಾಡ್ತೀವಿ. ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಕೊಡ್ತೀವಿ. ಎಲ್ಲ ರೀತಿಯಲ್ಲೂ ಕೂಡ ಆಲೋಚನೆಯನ್ನು ಮಾಡುವಂಥ ಜವಾಬ್ದಾರಿ ಶಾಸಕರ ಮೇಲಿದೆ, ಬೇರೆಯವರ ಮೇಲೆಲ್ಲ ಇರುವುದಲ್ಲ.